ಸಮರಸವಾದ ಜೀವನ ಕೊಡುವೆ. ಅರಮನೆ ಇರದಿದ್ದರೇನು, ಗುಡಿಸಲಿನ ನೆಮ್ಮದಿ ಬದುಕು ಕೊಡುವೆ. ಎಸಿ ಇರದಿದ್ದರೇನು, ಈ ನನ್ನ ರೋಮಭರಿತ ಎದೆಯ ಮೇಲೆ ಮಲಗಿಸಿಕೊಂಡು ಬೆಚ್ಚನೆಯ ವಿಶ್ರಾಂತಿ ಕೊಡುವೆ. ಹೇ ಗೆಳತಿ, ಹೇ ಕನಸೆ, ಏಳೇಳು ಜನ್ಮಕ್ಕೂ ನೀನೇ ನನ್ನ ಗೆಳತಿಯಾಗಿ ಬಾ. ಅಲ್ಲಲ್ಲ ಮುಕುಂದ, ಏನು ಇದು ವೇಷ? ಅಲ್ಲ ಬರ್ಕೊಳ್ಳಲ್ಲ, ಎಲ್ಲ ಹೋಗುದು ಈ ನಮ್ಮನಿ ಕೈಯಾಗ ಬುಕ್ ಹಿಡ್ಕೊಂಡು ಹೊಂಟಿಲ್ಲ. ನೀ ಯಾವಾಗ ಕವಿ ಅದಿ ಅಂತ? ಹೇ, ಇದು ನಾ ಬರ್ದಿಲ್ಲಲ್ಲ, ನಮ್ಮಂತ ಟೀನೇಜ್ ಹುಡುಗರಿಗೆ ಪ್ರೀತಿ ಕಹಾನಿ ಕೊಡುವ ರಮೇಶ್ ಎಚ್ ಬಡಿಗೇರ್ ಅವರು ಫೇಸ್ಬುಕ್ನಾಗ ಮತ್ತು ವಾಟ್ಸಪ್ನಾಗ ಬಿಟ್ಟಾರ. ಏನಂತ ಬಿಟ್ಟಾರ? ಏನಂತ ಮಾಡ್ಯಾರ? ಅದನ್ನ ಸ್ವಲ್ಪ ಶೇರ್ ಮಾಡ ನನಗೂ. ನಿನಗ್ ಶೇರ್ ಮಾಡಲ್ಲ ಇರ್ತಾನ, ಅದ್ರ ಬಾಬತ್ ಕೊಡ್ಬೇಕಾ? ಮತ್ತ ಬಾಬತ್ತ ಏನಂತ ಕೊಡ್ಬೇಕು? ಬಾಬತ್ ಅದು ನಿನಗೆ ತಿಳಿಸಿ ಬೇರೆ ಹೇಳ್ಬೇಕಣ. ಕೊಡ್ತೀನಿ. ನಿನ್ನ ಕೊಡ್ಲಾರ್ದು ಮತ್ತೆ ನೀನು ಬ್ಯಾರದವ್ರು ಕೊಡ್ಲ? ಹೋಗ್ಲಿ ಬಿಡಮ್ಮವ. ಅಲ್ಲ ನೀನ್ ಎಷ್ಟು ಹುಡುಕ್ಬೇಕು ನಾನು? ಯಾಕ ಈಗೇನಾತು? ಈಗೇನಾಯ್ತು? ಹೇಳಿದ್ದೆಲ್ಲ ಫಸ್ಟ್ ಬಂದಾಗ 3 ತಿಂಗಳದೊಳಗ ನಿನ್ನ ಮುಂದಕ್ಕೆ ತರ್ತೀನಿ ಅಂತ. ಎಲ್ಲೈತೆ ಆ ಮಾತು? ಈಗ ಏನಾಗೈತೆ? ಪಡ ಬಿದ್ದು ನೀನು ಹೊಲ್ದಾಗ ಈಗ ಕರ್ಕಿ ತಗದೈತೆ. ಇನ್ನು ಮುಂದೆ ತಿತ್ತಿ ನೋಡಿ ಬೀಜ ಹಾಕಿ ಹೊಲ ರೆಡಿ ಮಾಡೀನಿ ಅಂದ್ರ ಹೋಗೋ ಮಂದಿ ನಿಂತು ನೋಡ್ಬೇಕು, ಮುಖಂದ ಹೆಂಗ ಮಾಡ್ಯಾನು ಹೊಲ ಅಂತ. ನನಗೂ ಬೇಕಾಗಿತ್ತು ಮಾರಯ್ಯ. ಅವನವನ ಹೊರಪಿಟ್ಟು ಕುಂತೀನಿ ನಾನು. ಅವನವನು ಯಾವಾಗ ಎದ್ದೆದ್ದು ನಿಂದಿರ್ತೈತು ಅಂತ ನೋಡ್ಕೊಂಡ ಕಾಯಾಕತ್ತೀನಿ. ಏನದ? ಅದ ಹೊಲದಾಗಿನ ಬೆಳೆ ನಾವು ಮಾರಯ್ಯ. ಹೊಲ ಅಷ್ಟೇ ಅಲ್ಲ ಮದ್ರಂಗಿ, ನೀ ಹೂ ಅಂದ್ರ ಬರೀ ಕೊರಳಿರುವ ನಿನ್ನ ಕೊರಳಿಗೆ ತಾಳಿ ಕಟ್ಟಿ, ಕಾಲಿಗೆ ಬೆಳ್ಳಿಗೆ ಕಾಲುಂಗರ ಹಾಕಿ, ಹಣೆಗೆ ಕುಂಕುಮ ಇಟ್ಟ, ಸಿಂಧೂರ ಇಟ್ಟ ಸರ್ದಾರ್ ಹಾಕಣ್ಣ. ಇದಕ್ಕೆ ನೀ ಏನಂತೀಯ? ಅಬ್ಬಬ್ಬ, ನನಗೂ ಅದ ಬೇಕಾಗಿದ್ದೆ ಮಾವ. ನೀ ಇಷ್ಟು ಹುರುಪೆದ್ದು ಬಂದಿ ಅಂದ್ಮೇಲ ನಾನು ಒಳ್ಳೆ ಅಂತಿನ ಬೇಕಾಗಿದ್ದ. ನನಗೂ ಅದ ಬರೋ ನನ್ನ ಮನ್ಮಂತ ರಾಜ ಮಾತಾಡ್ತದ ಬಾವ. ಇದ ಹುರುಪ್ನಾಗ ಹೋಗಿನ ಬಾ ಮಾವ ಹುರುಪ್ನಾಗ. ಇನ್ನ ಚಂದ ಕಾಣತಿದೀಯ ಹೂವಿನ ಜೊತೆಗೆ ಹುಡುಗಿ ನಿನ್ನ ತುಟಿ ಬಣ್ಣ. ಇನ್ನ ಚಂದ ಕಾಣತಿದೀಯ ಹೂವಿನ ಜೊತೆಗೆ ಹುಡುಗಿ ನಿನ್ನ ತುಟಿ ಬಣ್ಣ. ಇನ್ನ ಚಂದ ಕಾಣತಿದೀಯ ಹೂವಿನ ಜೊತೆಗೆ ಹುಡುಗಿ ನಿನ್ನ ತುಟಿ ಬಣ್ಣ. ಮದುವೆ ವಿಷಯ ಆ ರಾಮಣ್ಣ ಅವ್ರಿಗೆ ಹೇಳ್ಬಂದನ. ಅಯ್ಯೋ ಏನ್ ಮಾಡ್ತೀನಿ ನೋಡ, ಅಂತ ಅವ್ನ ಮನೆತನ ಹಂಗ ಆಗ್ಬಾರ್ದಾಗಿತ್ತು ನೋಡ. ಪಾಪ ಆ ರಾಮಣ್ಣವ್ರು ಕಾಲ್ ಕಳ್ಕೊಂಡ್ರ, ಸಿಂಚಿನವ್ರು ಹೊಲೆಯಾಗಿ ಸತ್ ಹೋದ್ರ, ಇನ್ನ ಸೂರ್ಯಪ್ಪ ಹೋದವ್ರಲ್ಲ ಹುಚ್ಚಿಡ್ಕೊಂಡು ವ್ಯಾವ್ಯಾವ ಅಂತ ಓದಾಡಕತ್ತಾರ. ಆದ್ರೂ ಆ ಗೌಡಗನಲ್ಲ ಊರಾಗ ಬಂದ ಅವನು ಊರನ್ನ ಸ್ಪೆಷಲ್ ಮಾಡಿಬಿಟ್ಟ. ಹೌದು ನೋಡು ಮದ್ರಂಗಿ, ಅವ್ರ ಮನ್ಯಾಗ ನೀ ಕಮ್ತ ಮಾಡೋ ಮಜಾನ ಬೇರೆ ಇತ್ತು. ನೀನು ಅವಾಗ ಕೆಲ್ಸಕ್ಕಂತ ಬರ್ತಿದ್ದೆ, ನಾನು ಅವಾಗ ಅಲ್ಲಿ ಬರ್ತಿದ್ವಿ. ಇಬ್ರು ಸೇರ್ಕೊಂಡು ಹಾಡ್ಕೋತ ಕುಣ್ಕೋತ ಆರಾಮಾಗಿದ್ದೇವು. ಈಗ ಅದೆಲ್ಲ ಮಠ ಮಾಯ ಆಗೋದೈತಿ ನೋಡ. ಹಂಗಾಗೋದ್ ಬೇಡ ಮರ. ಮತ್ತ ಅವ್ರ ಮನೆತನ ಹೆಂಗಿತ್ತಲ್ಲ, ಮನಿ ಮುರಿಲಾರ್ದ ಹಂಗ ಇರ್ಬೇಕು ಅನ್ನೋದ ನನ್ನ ಆಸೆ. ರೈತ ಮನಿತಂಗಾಗಿ ಅವ್ರ ರೈತರಾಗಿ ಅವ್ರ ಮನಿಯಾಗಿ ಉಳಿಲಿ ಅಂತ ನನ್ನ ಆಸೆ ಐತಿ. ನಂದು ಅದ ಆಸೆ ಐತಿ ನೋಡ. ಯಾರಿಗೆ ಬೇಕ್ರಿ ಹಳೆ ಸೌತೆಕಾಯಿ, ಕೆಂಪನ ಹೊತ್ತನಿಗಾದ ತಾಜಾ ತಾಜಾ ತರಕಾರಿ? ಆ ಮಗನ
ಇಲ್ಲ, ಅವೇನು ಶಾಂತಿ ಗಜ್ರಿಕಾಯಿ ಏನ ಕ್ಯಾಂಪ್ ಕಾರ್ಗಿರ್ತಾವನ ಕ್ಯಾಂಪಣ ಇರ್ತಾವು ನಿನ್ನ ಏನು ಕಾರ್ಗದಾವನ ನೋಡಿಲ್ಲ ಮಗನ ನೀನು ಬಾ ನನ್ನ ಜೊತೆ ತೋರಿಸ್ತಾನ ಏ ಮದರಂಗಿ ತೋಡ್ಲಿನ ಎಳೆ ಸೌತಿಕಾಯಿ ಕೆಂಪನ ಉದ್ದನ ಗಾಜರಿ ಮೊದಲ ಕೈಯಾಗಿ ಹಿಡ್ಕೊಂಡ ಆಮೇಲೆ ಮಾಡುವಂತೆ ವ್ಯಾಪಾರನ ಮುಟ್ಟು ಬೇಡ ಯಾಕ ಮುಟ್ಟಿದಾರೆ ನೀ ಕೆಟ್ಟೆ ಹಿಂಗ ಅವ್ನು ನೋಡ ಅವ್ನು ಆಟ ಮಾಡಿಸ್ಕೊಂಡ್ ಬಂದಿರ್ತಾನ ಅದಕ್ಕ ಹೌದಾ? ನೀ ಎಲ್ಲಾರೆ ಮುಟ್ಟಿದಿ ಅಂದ್ರ ಯಾರಟ್ಟಿ ನೋಡಿಲೆ ಎಲ್ಲ ಬ್ಯಾರೆಡ ಹಾಕತ್ಕೊಡ ಏ ಮಾರ್ರಿ ಹೌದ್ ಹಿಂಗಂತೀಯ ಏ ಬ್ಯಾಡೋ ಮಾರ್ರಿ ತಗೋರ್ಲೆ ಹಂಗ ಅಣಬೇಡ ಮದರಂಗಿ ಹಂಗ ಅಣಬೇಡ ಈ ಮುಕುಂದನ ಮಾತಿಗೆ ಮರಳಾಗಬೇಡ ಇವನ ಕೈ ಹಿಡದಿ ಅಂದ್ರ ಮಳೆ ಅನ್ನಂಗಿಲ್ಲ ಬೆಳೆ ಅನ್ನಂಗಿಲ್ಲ ಚಳಿ ಅನ್ನಂಗಿಲ್ಲ ಬಿಸಿಲು ಅನ್ನಂಗಿಲ್ಲ ನಿನ್ನ ಕರ್ಕೊಂಡು ಹೊಲಕ್ಕೆ ಕರ್ಕೊಂಡು ಹೋಗಿ ಕತ್ತಿ ದುಡ್ದಂಗ ದುಡಿಸ್ತಾನ ಅತಿವೃಷ್ಟಿ ಆಗ್ಲಿ ಅನಾವೃಷ್ಟಿ ಆಗ್ಲಿ ಬರಗಾಲ ಬಿದ್ರೆ ಗಂಟ ಮುಟ್ಟಿ ಕಟ್ಕೊಂಡ ಬೆಂಗಳೂರಿಗೂ ಮಂಗಳೂರಿಗೆ ದುಡ್ಯಾಕ ಕರ್ಕೊಂಡು ಹೋಗ್ತಾನ ನನ್ನ ಕೈ ಹಿಡದಿ ಅಂದ್ರ ಬಿಸಿನೆಸ್ ತಕ್ಕಂಗ ವ್ಯಾಪಾರ ಮಾಡಿ ನಿನ್ನ ರಾಣಿ ಮಹಾರಾಣಿ ಹಂಗ ಸಾಕ್ತಾನ ಹೂ 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 ಹೌದಾ ಹಾಗಾದ್ರ ನಾನೊಂದು ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಕೇಳ ಮದರಂಗಿ ಕೇಳ ಏನ್ ಕೇಳ್ತಿ ಕೇಳ ಪಟ ಪಟ ಉತ್ತರ ಕೊಡ್ತಾನ ಹಾ ಈಗ ನಾವು ತಿಂತೀವಲ್ಲ ಕೈಪಲ್ಲಿ ಮರ ತಗೊಂಡ್ ಬಂದಿಲ್ಲ ನೀನು ಅದ ಈ ಕೈಪಲ್ಲಿ ಅದ ಹೆಂಗ್ ಸಿಗ್ತತಿ ಎಲ್ಲಿ ಬೆಳಿತಾರ ಅದ ಹೊಲದಾಗ ಬೆಳಿತೈತಿ ಯಾರು ಬೆಳಿತಾರ ರೈತ ಬೆಳಿತಾನ ಓ ರೈತ ಬೆಳಿತಾನ ಇನ್ನು ಮತ್ತ ಯಾವ್ದದು ನೀ ಪ್ಲಾಸ್ಟಿಕ್ ಕಾರ್ಖಾನೆ ಕೆಲಸ ಮಾಡ್ತಿದ್ದಿಲ್ಲ ಅದು ಪ್ಲಾಸ್ಟಿಕ್ ರಬ್ಬರ್ ಅದನ್ನ ಎಲ್ಲಿ ಬೆಳಿತಾರ ಯಾರು ಬೆಳಿತಾರ ರಬ್ಬರ್ ಗಿಡದಿಂದ ಬೆಳಿತಾರ ಅದನ್ನ ಯಾರು ಬೆಳಿತಾರ ರೈತ ಬೆಳಿತಾನ ಕೇಳ ಮೊದಲಿಗೆ ಕೇಳ ರೈತ ಬೆಳಿತಾನಲ್ಲ ಹಿಂಗಾಗಿ ಎಲ್ಲತನ ರೈತ ಬೆಳಿತಾನ ಅಂದ್ಮೇಲೆ ರೈತ ನಮ್ಮ ದೇಶದ ಬೆನ್ನೆಲುಬು ಅಂದಾರ ಹಿಂಗಾದ್ಮೇಲೆ ರೈತಕ್ಕೆ ಮಾಡು ನನ್ನ ಮುಕುಂದ ಮಾವನ ನಾನು ಮದ್ವೆ ಆಗೋದು ಶಬ್ಬಾಷ್ ಮದರಂಗಿ ಶಬ್ಬಾಷ್ ನೀನೇ ನನ್ನ ನೆಚ್ಚಿನಲ್ಲಿ ಮುಕುಂದ ಮುಕುಂದ ಬೀಜ ಹಾಕಿ ಮೊಳಕೆ ಹೊಡಿಸೇ ಬಿಟ್ಟೆಲ್ಲೋ ಅಪ್ಪ ನೋ ಮುರಾರಿ ಇನ್ನ ಹಿಡಿಪ ನೀನ ಮುಂದಿನ ಹಾದಿ ವಾಟರ್ ಕೈಯಾಗ ಲೈಸೆನ್ಸ ಯಾರಿಗೆ ಬೇಕ್ರಿ ಕೊಳತ ಸೌತೆಕಾಯಿ ಮುರ್ರಕ್ಕ ಗಾಜ್ರಿ ಯಾರಿಗೆ ಬೇಕ್ರಿ ಯಾರಿಗೆ ಬೇಕ ರೈಟ್ ರೈಟ್ ಅನ್ನೋ ಸುಮ್ಮನೆ ಸಂತೆ ಕೆಟ್ಕೊಂಡು ಹೋಗೋದು. ಅಲ್ವಾ ತಂಗಿ ಎಷ್ಟರೇ ಹುಡುಕುದಂತೂ ನೋಡಿಲ್ಲ ನಿಮ್ಮ ಅವ್ವನ ಹುಡುಕಕ್ಕಂತ ಮುದುಕೆ ಅಂತ ಹೋದ್ ನಾನು ಹುಡ್ಕೋದಾಗೈತಿ ನನ್ನ ಬಾಳೆನ ಅಲ್ಲಯ್ಯಪ್ಪ ವಯಸ್ಸಿಗೆ ಬಂದ ಮಗಳನ್ನ ಮದುವೆ ಮಾಡ್ಬೇಕು ಅನ್ನೋ ಖಬರ್ ಸೈತಿಲ್ಲ ಬನ್ನಿ ಹುಡ್ಕೋದಾಗೈತಿ ಅಲ್ಲ ನಿಮ್ಮ ಅವನ ಒಂದ್ ಮಿಸ್ ಕಾಲ್ ಕೊಟ್ಟಿದ್ರೆ ಎಲ್ಲ ಬರೋಬರಿ ಆಯ್ತಿತ್ಲ ಮಾಡ್ತಾನವಾ ಮಾಡ್ತಾನ ಹೆಣ್ಣು ಹೊರತಪ್ಪಿಗೆ ಅಷ್ಟು ಮಾಡಾರ್ದಂತ ನಾನು ನೀನು ವಯಸ್ಸಿಗೆ ತಕ್ಕ ಹುಡುಗರು ನೋಡಿ ಮದುವೆ ಮಾಡಿ ಮುಗಿಸ್ತಾನೆ ಮಾಡ್ತೀಯ ಈಗ ನೀನು ಮದುವೆ ಮಾಡ್ತೀಯ ಅಂತ ನಾನು ಕೈ ಕೊಡ್ತಕೊಂತ ಕೋಲ್ ಹಿಡಿದ ಮೇಲೆ ನೀನು ನಾನು ಮದುವೆ ಮಾಡ್ತೇನೆ ಅನ್ನೋದು ಗೊತ್ತಾಗಿತ್ತು ನನಗ ನೋಡಪ್ಪ ನೀ ನನಗೆ ಗಂಡು ನೋಡೋದು ಬೇಡ ನಾನು ಗಂಡು ಹುಡ್ಕೊಂಡಿನಿ ನೀ ಮದುವೆ ಅಷ್ಟ ಮಾಡ್ಕೊಡೋದು ನೀ ಒಳ್ಳೆ ತಿಳ್ಕೊ ರಿಜಿಸ್ಟರ್ ಆಫೀಸ್ ಹೋಗಿ ಮದುವೆ ಮಾಡ್ಕೊಂಡು ಬಂದ್ಬಿಡು ತಂಗಿ ನೀನು ಮದುವೆ ಆಗುಸಿರೋ ಏ ಮಾವ ನಾ ಅದೇನು ನಿನ್ನ ಮಗನ ಮದುವೆ ಆಗೋ ಹೀರೋ ಅತ್ಯಾಕ ತಡ ಯಾರಿ ಮೇಲೆ ಸರಿ ಮಾಡಿ ಏ ನಮಗಾಟ ಟೈಮ್ ಇಲ್ಲ ಈಗ ಒಟ್ಟ ಈಗ ಏನಿದ್ರು ಈಗ ಆಗ್ಬೇಕ ಹಂಗ ಟೈಮು ಕಡಿಮೆ ಖರ್ಚು ಕಡಿಮೆ ಟೆನ್ಷನ್ ಕಡಿಮೆ ನಡೆದಾರ ಮಾತಾಡ್ತಾರ ಆಯ್ತು ಹಂಗಾದ್ರ ನಾವು ಮದುವೆ ಮಾಡ್ಕೊಂಡು ಬಂದ್ಬಿಡು ನಡಿ ಮಾವ ದೇವಸ್ಥಾನಕ್ಕೆ ಹೋಗು ಆಯ್ತಾಗಾರ ನಾನು ಮುಂದೆ ಇರ್ತೀನಿ ಹಿಂದೆ ಬರ್ತಂಗಿ ನಡಿ ಮಾವ ನಾ ಬರ್ತೀವಿ ಆರಾಮ್ ಬರ್ತೀವಿ ಏನ್ ಕಾಳಜಿನ ಮಾಡ್ಬೇಡ ಮಾವ ಅಂತೂ ಮದುವೆ ಪರ್ಮಿಷನ್ ಕೊಟ್ಟ ನಾನು ಮದುವೆ ಆದಾಗ ಇನ್ನೇನೈತೆ ಹೌದಲ್ಲ ಇದ ಖುಷಿ ಒಳಗ ಆಗಲ್ಲ ಒಂದು ಏ ಬಾರ ಮಾವ ನೀ ಕೇಳೋದೇ ಚೆನ್ನಾಗಿ ಗಿಲಿ ಗಿಲಿ ತೋರಿ ಜನ್ಮದ ಜೋಡಿಯಾಗು ಬಾ ಬಯಸಿದ ಭಾಗ್ಯ ನೀನ ರಾಣಿಯಾಗು ಬಾ
ನನ್ನ ಮನಸ್ಸ ನಿನ್ನ ಕಡೆಗೆ ನೀ ಕನಸ